ಬರ್ತಾ ಇದ್ರೆ ಪ್ರಾಕ್ಟೀಸ್ ಮಾಡೋರ್ಗೆ ಏನು ಅರ್ಥ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ಈ ಸ್ಟ್ರೆಚಸ್ ನೀವು ಮಾಡುವಾಗ ಈ ತರ ಪ್ಲಾಸ್ಟಿಕ್ ಅಥವಾ ಪೇಪರ್ ತುನಿಬೇಕಲ್ಲ ಅನ್ನೋ ಫೀಲ್ ಇರೋರು ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ ಬ್ಯಾಗ್ಸ್. ಮ್ಯಾಟ್ ಇಸ್ ತುಂಬಾ ರಫ್ ಇರುತ್ತೆ ಮತ್ತೆ ಸ್ಟಿಕ್ಕಿ ಆಗಿರುತ್ತೆ, ಅದು ನಿಮ್ಗೆ ಡ್ರ್ಯಾಗ್ ಮಾಡಕ್ಕಾಗಲ್ಲ. ಕಾರ್ಪೆಟ್ ಮೇಲೂ ಆಗಕ್ಕಾಗಲ್ಲ. ಕಾರ್ಪೆಟ್ ಮೇಲೆ ಅಥವಾ ಯೋಗ ಮ್ಯಾಟ್ ಮೇಲೆ ಮಾಡ್ಬೇಕು ಅಂತ ಹೇಳಿದ್ರೆ ಜಾಸ್ತಿ ನೀವು ಎಫರ್ಟ್ ಹಾಕ್ಬೇಕಾಗತ್ತೆ, ಅದ್ರೆಚ್ಚಿಗೆ ಅದೇ ಎಳ್ಕೊಂಡು ಹೋಗಲ್ಲ. ಬಾಡಿ ಮೈಂಡ್ ಮತ್ತು ಬ್ರೀತ್ ಅಷ್ಟನ್ನು ನೀವು ಯೂಸ್ ಮಾಡ್ಬೇಕಾಗತ್ತೆ, ಅಂದ್ರೆ ಎನರ್ಜಿ ಬರ್ನ್ ಆಗುತ್ತೆ. ಓಕೆ, ಸೊ ಲೆಫ್ಟ್ ಅಂಡ್ ರೈಟ್ ಎರಡು ಸೈಡನ್ನು ನಾನು ನಿಮ್ಗೆ ತೋರಿಸ್ತೀನಿ. ಅಂಡ್ ಸ್ಟ್ರೆಚ್ ಮಾಡೋ ನೋಡಿ, ಸೈಡಿಗೆ ಬರ್ತಾ ಇದ್ದೀನಿ, ಮ್ಯಾಟ್ ಬೇಡ ಅಲ್ಲ ನಮ್ಗೆ ಅದಕ್ಕೆ. ಓಕೆ, ಅದರ್ವೈಸ್ ನಿಮ್ಗೆ ಮಂಡಿಗೆ ಒತ್ತುತ್ತೆ ಅಂದ್ರೆ ಹೀಗೆ ಮ್ಯಾಟ್ ಅನ್ನ ಫೋಲ್ಡ್ ಮಾಡಿ ಮಂಡಿಗೆ ಇಟ್ಕೋಬಹುದು. ಅಂಡ್ ಎರಡು ಬಿಕ್ಸ್ ಅನ್ನು ಹೀಗೆ ಗ್ರಿಪ್ಪಿಗೆ ತಗೋಬಹುದು. ಓಕೆ, ಸೊ ಇವಾಗ ಇಲ್ಲಿದೆ, ಇಲ್ಲಿಂದ ಎಷ್ಟಾಗುತ್ತೆ ಅಷ್ಟು ಫುಲ್ ಸ್ಟ್ರೆಚ್ ಮಾಡ್ತೀವಿ. ವಾಪಸ್ ಬನ್ನಿ, ಸ್ಟ್ರೆಚ್ ಮಾಡ್ಕೊಳ್ಳಿ, ವಾಪಸ್ ಬನ್ನಿ. ಈ